ಏಜ್ ಇಟ್ಕೊಂಡು ಯಾರೂ ಸಚಿವರ ಬಗ್ಗೆ ಲಾಬಿ ನಡೆಸೋದಿಲ್ಲ. ಯಾರು ಇಲ್ಲ, ಅವ್ರ ಹತ್ರ ಯಾರು ಹೇಳಿದಾರೆ ಹೇಳಬೇಕಲ್ಲ. ನಾನು ಹೇಳಿಕೆ ಕೊಡಬೇಕಾದ್ರೆ ನಾನು ಹೇಳಬೇಕಲ್ಲ, ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ. ಈಗ ಈ ಥರ ನೀವು ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಿ? ಆರೋಗ್ಯ, ದೇಹ, ಆಯುಷ್ಯ ಇದೆಲ್ಲ ಮೇಲ್ನವ್ನು ಬರೆದಿದ್ದಾನೆ. ನಾನು ಯಾಕೆ ಮಾತಾಡಲಿ? ನಾನು ಜಿಲ್ಲಾಧ್ಯಕ್ಷರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದೀನಿ. ಮೊನ್ನೆ ಹಿರಿಯ ಶಾಸಕರಂತ ಶಿವಣ್ಣ ಅವರು ಮಾತನ್ನು ತಾವು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಹೌದು, ಅದು ಏನು ಸರ್? ಅದು ಆ್ಯಕ್ಚುಲಿ ಯಾಕೆ ಹಂಗಾಯಿತು? ಅಲ್ಲ, ನನಗೆ ಗೊತ್ತಿಲ್ಲ ಅವ್ರು ಯಾವ ಅರ್ಥದಲ್ಲಿ ಅಥವಾ ಯಾರು ಅವ್ರಿಗೆ ಹೇಳಿದ್ರಂತ. ನಾನಂತೂ ಜಿಲ್ಲಾಧ್ಯಕ್ಷರಿಗೆ ತಕ್ಷಣ ದಿಲ್ಲಿಯಿಂದನೇ ಪತ್ರ ಕಳಿಸಿದೆ, ಸತ್ಯಾಸತ್ಯತೆ ಬಗ್ಗೆ ಪರಿಶೀಲನೆ ಮಾಡಿ. ನಾನು ಏನಾದರೂ ಎಲ್ಲಾದರೂ ಮಾತನಾಡಿದರೆ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ನೀವೇ ಮಾಧ್ಯಮಕ್ಕೆ ಸ್ಪಷ್ಟನೆ ಕೊಡ್ರಿ ಅಂತ ಹೇಳಿದ್ದೆ. ಅದಾದಮೇಲೆ ಜಿಲ್ಲೆಯ ಹಿರಿಯ ಮುಖಂಡರುಗಳಾದಂಥ ರುದ್ರಪ್ಪ ಲಮಾಣಿ ಅವರು, ಯು ಬಿ ಬಣ್ಕಾರ್ ಅವರು, ಶಿವಣ್ಣವ್ರ ಸಾಹೇಬರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಸಭೆ ಸೇರಿದರು. ಅಲ್ಲಿ ಅವ್ರಿಗೆ ಯಾವುದೂ ಅಲ್ಲಿ ನಿಖರವಾದಂಥ ಮಾಹಿತಿ ಅಲ್ಲಿ ಸಿಕ್ಕಿಲ್ಲ. ಇವ್ರಿಗೆ ಹೇಳೋಕ್ಕೂ ಆಗಿಲ್ಲ ಯಾರು ಏನು ಅಂತ ಹೇಳಿ. ಸುಮ್ಮನೆ ಹಾಗೆ ಊಹಾಪೋಹಗಳಿಗೆ ಕೊಟ್ಟು ನಾವು ಪ್ರತಿಕ್ರಿಯೆ ಕೊಡೋದು ಸರಿಯಲ್ಲ. ನಾವೆಲ್ಲರೂ ಪ್ರೀತಿ, ವಿಶ್ವಾಸ, ಗೌರವದಿಂದನೇ ಬದುಕ್ತಾ ಇದ್ದೀವಿ. ಎಲ್ಲರಿಗೂ ಒಬ್ರಿಗೊಬ್ಬರು ಒಪ್ಕೊಂಡಿದ್ದೀವಿ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಯಾರು ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತಾರೆ, ಯಾರು ನಮ್ಮ ಜಿಲ್ಲೆಯ ಸಚಿವರಾಗ್ತಾರೆ, ಅವ್ರ ನಾಯಕತ್ವದಲ್ಲಿ ನಾವು ಪಕ್ಷವನ್ನು ಕಟ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ಈಗೂ ಬದ್ಧವಾಗಿದ್ದೀನಿ. ವರಿಷ್ಠರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ಬದ್ಧರಾಗಿದೆ. ಪ್ರಮುಖವಾಗಿ ಸರ್, ದೆಹಲಿಯಲ್ಲಿ ಕೂಡ ತಾವು ಲಾಬಿಯನ್ನು ನಡೆಸಿದೆ. ಒಂದು ಆರೋಗ್ಯ ವಿಚಾರವನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ಒಂದು ಕಿವಿ ಚುಚ್ಚುವಂತ ಯಾರು ಮಾಡಿದ್ರು ಸರ್? ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಈ ಥರ ನೀವು ಪ್ರಶ್ನೆ ಕೇಳಿದ್ರೆ ನಾನು ಏನು ಹೇಳಲಿ? ಏನು ಹೇಳಿದಾರೆ? ಹೌದು, ನಾನು ಇವತ್ತು ಜಿಲ್ಲಾಧ್ಯಕ್ಷರಿಗೆ ಹೇಳಿದ್ದೀನಿ. ಮೊನ್ನೆ ರುದ್ರಪ್ಪ ಲಮಾಣಿ ಅವರು ಹೇಳಿದ್ದಾರೆ, ಸಭೆಯಲ್ಲಿ ಏನು ಚರ್ಚೆ ಆಯ್ತಂತ ಹೇಳಿದ್ದಾರೆ ಅವರು. ಸಭೆಯಲ್ಲಿ ಏನು ಚರ್ಚೆ ಆಯಿತು? ಯಾವುದೇ ಸತ್ಯಾಸತ್ಯತೆಗೆ ದೂರಿದೆ, ಊಹಾಪೋಹಗಳಿಗೆ ನಾವು ಕಿವಿಗೊಡಬಾರ್ದು ಅಂತ ನಾವು ತೀರ್ಮಾನ ತೊಗೊಂಡಿದ್ದೀವಿ ಅಂತ ರುದ್ರಪ್ಪ ಲಮಾಣಿ ಅವರು ಸ್ಪಷ್ಟನೆ ಕೊಡಲಿಲ್ವಾ? ಯಾರು ಇಲ್ಲ, ಅವ್ರ ಹತ್ರ ಯಾರು ಹೇಳಿದಾರೆ ಹೇಳಬೇಕಲ್ಲ. ಈಗ ನಾನು ಏನಾದರೂ ಒಂದು ಹೇಳಿಕೆ ಕೊಡಬೇಕಾದ್ರೆ ನಾನು ಹೇಳಬೇಕಲ್ಲ, ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ. ಸುಮ್ಮನೆ ಆರೋಪ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ತೆರೆಮರೆಯಿಂದ ಕಸರತ್ತು ಮಾಡೋದು, ಜಾತಿ ಲೆಕ್ಕಾಚಾರ ಇವೆಲ್ಲ ಇರ್ತಾರೆ. ನೀವು ಏಜನ್ನೇ ಇಟ್ಕೊಂಡು ಅವರು ಆರೋಗ್ಯ ಸಮಸ್ಯೆನೇ ಇಟ್ಕೊಂಡು ನೀವು ಅಲ್ಲ, ನೀವು ಮಾಧ್ಯಮದವರಾಗಿ ನಿಮ್ಮ ತಪ್ಪು ಕಲ್ಪನೆನೂ ಇದೆ. ಏಜ್ ಇಟ್ಕೊಂಡು ಯಾರೂ ಸಚಿವರ ಬಗ್ಗೆ ಲಾಬಿ ನಡೆಸೋದಿಲ್ಲ. ಆರೋಗ್ಯದ ಯಾರು ಮಾತಾಡ್ತಾರೆ? ಈಗ ನಾನು ಇವತ್ತು ಈ ಪ್ರೆಸ್ ಮೀಟ್ ಮುಗಿಸ್ತೇನೆ ಅನ್ನೋ ಖಾತ್ರಿ ನನಗಿದೆ. ಆರೋಗ್ಯ, ದೇಹ, ಆಯುಷ್ಯ ಇದೆಲ್ಲ ಮೇಲ್ನವ್ನು ಬರೆದಿದ್ದಾನೆ. ನಾವು ಯಾರೂ ಅದಕ್ಕಲ್ಲ. ಆರೋಗ್ಯ ಮೇಲೆ ಮಾತನಾಡ್ತಕ್ಕಂಥದ್ದು ಅಥವಾ ವೈಯಕ್ತಿಕ ಮೇಲೆ ಯಾರಾದ್ರೂ ಟೀಕೆ ಮಾಡಿ ಮಾತನಾಡ್ತಕ್ಕಂಥದ್ದು, ಏಕವಚನದಲ್ಲಿ ಮಾತನಾಡ್ತಕ್ಕಂಥದ್ದು ನಾನು ಜೀವನದಲ್ಲೇ ಮಾಡಿಲ್ಲ. ಏನು ಓವರ್ಟೇಕ್ ಅಂದ್ರೆ ಏನು? ಏನು ಓವರ್ಟೇಕ್ ಅಂದ್ರೆ ಏನು? ಯಾರು ಅದ್ರಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಓವರ್ಟೇಕ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಓವರ್ಟೇಕ್? ಸಂವಿಧಾನಾತ್ಮಕವಾಗಿ ಯಾರಾದರೂ ಕೂಡ ಈ ದೇಶದಲ್ಲಿ ಚುನಾವಣೆಯನ್ನು ಸ್ಪರ್ಧೆ ಮಾಡಬಹುದು, ಹೌದಾ? ಆ ಪಕ್ಷಗಳು ಅವಕಾಶ ಮಾಡಿಕೊಡ್ತಿದ್ದಾರೆ. ಇವತ್ತು ರಾಜ್ಯಸಭಾ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಪವನ್ ಖೇರಾ ಅವರಿಗೆ ಇವತ್ತು ನಮ್ಮ ರಾಜ್ಯದಿಂದ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಪಕ್ಷದ ತೀರ್ಮಾನ. ನಾನೇನು ಪಕ್ಷ ತೀರ್ಮಾನ ಮಾಡೋದಕ್ಕಿಂತ ಮುಂಚೆನೇ ಬಂದ ಇಲ್ಲಿ? ನೋಡಿ, ಅದು ಪಕ್ಷದ ತೀರ್ಮಾನ. ನಾವು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗ್ತೇವೆ ಅಂತಂದ್ಮೇಲೆ ಪಕ್ಷದ ತೀರ್ಮಾನ ನಾವು ಯಾವಾಗೂ ಪ್ರಶ್ನೆ ಮಾಡಬಾರ್ದು. ಇದರಲ್ಲಿ ಓವರ್ಟೇಕ್ ಅಂತ ಪ್ರಶ್ನೆ ಬರಲ್ಲ. ನಾನು ಯಾಕೆ ಮಾತಾಡಲಿ? ನಾನು ಜಿಲ್ಲಾಧ್ಯಕ್ಷರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದೀನಿ. ಆ ಪತ್ರವನ್ನು ನಿಮಗೂ ಬಿಡುಗಡೆ ಮಾಡಿದ್ದೀನಿ. ಸೊ ಜಿಲ್ಲಾಧ್ಯಕ್ಷರು ನಮ್ಮ ಸಂಘಟನೆಗೆ ಅವರ ಮುಖ್ಯಸ್ಥರು. ಪಕ್ಷದಲ್ಲಿ ಈ ಥರ ವ್ಯತ್ಯಾಸ ಆಗಬಾರ್ದು ಅಂತಂದರೆ ಅದು ಅವ್ರ ತೀರ್ಮಾನ. ಅವ್ರೀಗ ಅದನ್ನು ಸ್ಪಷ್ಟನೆ ಕೊಡಬೇಕು.